ಮತ್ತು ಹೇಗೆ ಇದನ್ನು ನಾವು ಅನ್ವಯ ಮಾಡೋದು? ಇನ್ನೊಂದು ಸಂಶಯ ಇದೆ ಇದರಲ್ಲಿ. ಅವಳ ಹೆಸರು ತ್ರಿಪುರ ಸುಂದರಿ ಅಂತ. ಇವತ್ತೆಲ್ಲ ನಾವು ತೆಪುರ ಸುಂದರಿಯನ್ನೇ ನೋಡ್ತಾ ಇದ್ದೀವಿ. ಅವಳು ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಕಂಜದಲಾಯತಾಕ್ಷಿ ಕಾಮಾಕ್ಷಿ ತ್ರಿಪುರ ಸುಂದರಿ. ಇಡೀ ದೇವತೆಗಳಲ್ಲಿ ಪಾರ್ವತಿಯಂಥ ಸೌಂದರ್ಯ ಯಾರಿಗೂ ಇಲ್ಲ. ಅಂದರೆ ದೇವತಾ ಕಕ್ಷದಲ್ಲಿ ಪಾರ್ವತಿನ ಸುಂದರಿ ಅಂತ ಹೇಳ್ತಾರೆ. ಬರೀ ಸುಂದರಿ ಅಲ್ಲ, ತ್ರಿಪುರ ಸುಂದರಿ. ಅವಳ ಹೆಸರು ಇನ್ನೊಂದಿದೆ, ಉಮಾ ಅಂತ. ನಮ್ಮ ಸಂಸ್ಕೃತದಲ್ಲಿ ಅರ್ಥವಿಲ್ಲದೆ ವ್ಯರ್ಥ ಭಾಷಣಗಳಿಲ್ಲ. ಈಗ ನಿನ್ನ ಹೆಸರು ಮಂಜರಿ ಅಂತ. ಮಂಜರಿ ಅಂದರೆ ಕುಡಿ ಅಂತ, ಅಂದರೆ ತೆನೆ ಅಲ್ವಾ? ತೆನೆ ಮಂಜರಿ ಅಂದರೆ ಗುಚ್ಚಾಗಿ ತುಂಬಿಕೊಂಡಿರೋದು ಅಂತ. ಹಾಗೆ ಉಮಾ ಎನ್ನುವ ಅದಕ್ಕೂ ಒಂದು ಅಬ್ರಿಯೇಷನ್ ಏನಿದೆ, BBC ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇದ್ದ ಹಾಗೆ ಉಮಾ ಸೌಂದರ್ಯಾಣ ಯಥಾ ಉಮಾ. ಸೌಂದರ್ಯ ಅನ್ನೋ ಶಬ್ದಕ್ಕೆ ಉಮಾ ಶಬ್ದ ಅರ್ಥ. ಅಂಥ ಪರಮಸುಂದರಿ ಒಂದು ಬೊಂಬೆಯನ್ನು ನಿರ್ಮಾಣ ಮಾಡ್ತಾಳೆ. ಯಾತಕ್ಕೆ? ತಾನು ಸ್ನಾನಕ್ಕೆ ಹೋಗಬೇಕು ಅಂತ. ನಾಸ್ತಿಕರ ಒಂದು ಹಾಸ್ಯಾಸ್ಪದ ಪ್ರಶ್ನೆಯೂ ಬರ್ತಿದೆ. ಆಕೆ ತನ್ನ ಮೈಯ ಮಣ್ಣಿಂದ ಅದನ್ನ ನಿರ್ಮಾಣ ಮಾಡ್ತಾಳೆ ಗಣಪತಿಯನ್ನ, ಅಂದ್ರೆ ಅಷ್ಟು ಮಣ್ಣು ಆಕೆಗೆ ಮೆತ್ಕೊಂಡಿತ್ತಾ ಅನ್ನುವಂಥದ್ದು. ಹೇಳ್ತೇನೆ, ಅದನ್ನೇ ಹೇಳ್ತಾ ಇದ್ದೇನೆ. ಆ ನಾಸ್ತಿಕರ ಪ್ರಶ್ನೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಆಸ್ತಿಕರಿಗಿಂತ ನಾಸ್ತಿಕರು ಚೆನ್ನಾಗಿ ಓದಿರ್ತಾರೆ, ನಮ್ಗಿಂತ ಚೆನ್ನಾಗಿ ಓದಿರ್ತಾರೆ. ಯಾಕೆ ಅಂದರೆ ಇದನ್ನು ಅಲ್ಲಗಳೆಯಬೇಕು ಅನ್ಬೇಕಾದ್ರೆ ಚೆನ್ನಾಗಿ ಓದಿರ್ಬೇಕಲ್ವ ಅವರು. ಅದಕ್ಕೆ ಅವ್ರು ಕೇಳೋ ಪ್ರಶ್ನೆನೇ ಇದು. ಪೂರ್ವಪಕ್ಷ ಮಾಡ್ತಾ ಇದ್ದೀನಿ, ಆಮೇಲೆ ಸಿದ್ಧಾಂತ ಮಾಡ್ತೀನಿ. ಅವ್ರು ಹೇಳೋದೇನು? ತ್ರಿಪುರ ಸುಂದರಿ ಅಂತ ಹೇಳ್ತೀರಿ. ಅಷ್ಟೊಂದು ಸುಂದರಿಗೆ ಏನೇ ಆಗಲಿ ಒಂದು ಮನೆ ಬಾಗಿಲು ಕಾಯೋಕ್ಕೆ ಒಂದು 3 ತಿಂಗಳು ಕೂಸಂತೂ ಮಾಡೋಕ್ಕಾಗಲ್ಲ. ಒಂದು 18 ವರ್ಷದ ಹುಡುಗ ಆದರೆ ಚೆನ್ನಾಗಿ ಕಾಯ್ಬೋದೋ ಏನೋ ಅಂತ. ಅಷ್ಟೊಂದು ಮಣ್ಣು ಅವಳ ಮೈಯಲ್ಲಿ ಹೇಗೆ ಬಂತು? ಒಂದು ತ್ರಿಪುರ ಸುಂದರಿಯ ಮೈಯಲ್ಲೇ ಇಷ್ಟೊಂದು ಮಣ್ಣು ಬರುವಾಗ ಮಾಮೂಲಿ ನಮ್ಮ ಹೆಂಗಸರಿಗೆ ಇನ್ನೆಷ್ಟು ಮಣ್ಣಿರುತ್ತೆ ಅಂತ ಅದೊಂದು ಹಾಸ್ಯಾಸ್ಪದ ಅನಿಸುತ್ತೆ. ಜೊತೆಗೆ ಅವಳೇ ತ್ರಿಪುರ ಸುಂದರಿಯಾಗಿ ಮಣ್ಣಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಮಣ್ಣು ಬಂದ ಮೇಲೆಲ್ಲ ಕ್ಲೆನ್ಸ್ ಆದಮೇಲೆ ಪುನಃ ಸ್ನಾನದ ಅವಶ್ಯಕತೆ ಏನಿರುತ್ತೆ? ಇದೆಲ್ಲ. ಇನ್ನು ಶಿವ ಬಂದ, ತಲೆ ತೆಗೆದ,